ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ರಾಜ್ಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನು ಹುಬ್ಬಳ್ಳಿ ಜನರು ಕೂಡ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಇನ್ನು ವಾಣಿಜ್ಯ ಕೇಂದ್ರವಾದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆಗಳು ಬೆಳೆದ್ರೆ ರಾಜ್ಯದ ಆರ್ಥಿಕತೆಗೆ ಇನ್ನಷ್ಟು ಕೊಡುಗೆ ಸಿಗಲಿದೆ. ಈ ಭಾಗದ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲಿದೆ. ಇನ್ನು ಜನಜೀವನ ಸುಧಾರಿಸಲಿದೆ ಎಂಬ ಆಶಾ ಭಾವನೆಯನ್ನ ಉದ್ಯಮಿಗಳು ಹೊಂದಿದ್ದಾರೆ. ಬೆಂಗಳೂರು ಟು ಮುಂಬೈ ಕೈಗಾರಿಕಾ ಕಾರಿಡಾರ್ ಅನ್ನ ತ್ವರಿತಗತಿಯಲ್ಲಿ ನಿರ್ಮಿಸಬೇಕು ಅಂತ ಉದ್ಯಮಿ ಮಹೇಂದ್ರ ಸಿಂಘಿ ಒತ್ತಾಯ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಐಟಿ ಕಂಪನಿಗಳ ಘಟಕಗಳನ್ನು ಸ್ಥಾಪಿಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಮಹತ್ವಾಕಾಂಕ್ಷೆಯ ಯೋಜನೆಯಾದ ಮಹದಾಯಿ ಯೋಜನೆಗೆ ಅನುದಾನ ಮೀಸಲಿಡಬೇಕು ಅಂತ ಮಹದಾಯಿ ಹೋರಾಟಗಾರ ಹೇಮನಗೌಡರ್ ಬಸನಗೌಡರ್ ಒತ್ತಾಯಿಸಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಮಂಡನೆ ಮಾಡ್ತಿರೋದು ಒಂದು ಐತಿಹಾಸಿಕ ದಾಖಲೆ. ಪ್ರಪ್ರಥಮವಾಗಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿಶೇಷವಾಗಿ ಕರ್ನಾಟಕದ ಬಜೆಟ್ ಮಂಡನೆ ಆದಾಗ ಭಾಳ ಸರ್ತೆ ಅದು ಬೆಂಗಳೂರು ಮೈಸೂರು ಬಜೆಟ್ ಆಗಬಾರ್ದು. ಈ ವರ್ಷ ಉತ್ತರ ಕರ್ನಾಟಕದ ಅನೇಕ ನೀರಾವರಿ ಯೋಜನೆ ಆಗಲಿ, ಅನೇಕ ಡೆವಲಪ್ಮೆಂಟ್ ಯೋಜನೆಗೆ ಭಾಳ ಒತ್ತು ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡನೆ ಮಾಡಬೇಕಂತೇಳಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀನಿ. ಅದರ ಜೊತೆಗೆ ಯಾವುದೇ ಸರ್ಕಾರ ಒಮ್ಮೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಏನಾರು ಒಂದು ಘೋಷಣೆ ಮಾಡಿದರೆ, ಫಾರ್ ಎಕ್ಸಾಂಪಲ್ FMCG ಕನ್ಸ್ಟ್ರಕ್ಟ್ ಮಾಡಿದಾಗ ಅವಾಗ 90 ಲಕ್ಷ ಆ ಕಡೆ ಮಾಡಿದರು. ಈಗ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ 1.5 ಕೋಟಿ ರೂಪಾಯಿ ಅನ್ನುವಂಥ ಪರ್ ಎಕರೆ ಅಂತಾರೆ. ಈ ರೀತಿ ಪಾಲಿಸಿ ಚೇಂಜ್ ಆದರೆ ಉದ್ಯಮದಾರರು ಇನ್ವೆಸ್ಟರ್ಸ್ ಹುಬ್ಳಿ ಧಾರವಾಡ ಬರೋದಿಲ್ಲ. ಆದ ಕಾರಣ ಒಮ್ಮೇನು ಡಿಸೈಡ್ ಮಾಡ್ತಾರೆ ಅದಕ್ಕೆ ಅವರು ಅನುಗುಣವಾಗಿ ಮುಂದುವರಿಬೇಕಂತೇಳಿ ಇಚ್ಛಾ ಪಡ್ತಾರೆ. ಈ ಬಾರಿ ರಾಜ್ಯ ಸರ್ಕಾರದ ಬಜೆಟಿನಲ್ಲಿ ಉತ್ತರ ಕರ್ನಾಟಕ ಪ್ರಮುಖವಾದಂಥ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕನಿಷ್ಠ ಅಂದರೂ ಒಂದು 20 ರಿಂದ 25 ಸಾವಿರ ಕೋಟಿ ರೂಪಾಯಿ ಅನುದಾನ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಕೃಷ್ಣೆಯ ಎಲ್ದಂಡೆ ಬಲ್ದಂಡೆ ಕಾಮಗಾರಿ ಸ್ವಲ್ಪ ಆದರೂ ರೈತರಿಗೆ ಕುಡಿಯೋ ನೀರಾಗಿರ್ಬೋದು, ವ್ಯವಸಾಯಕ್ಕೆ ಅನುಕೂಲ ಆಗ್ತದೆ. ಇವತ್ತು ತುಂಗಭದ್ರಾ ಹೂಳು ತೆಗೆಯುವಂಥ ವಿಚಾರವಾಗಿರ್ಬೋದು, ಕಳೆದ 15-20 ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಆದರೂ ಕೂಡ ಬಂದಂಥ ಸರ್ಕಾರಗಳು ಹೂಳೆತ್ತುವ ಬಗ್ಗೆ ಎಲ್ಲಿನೂ ಕೂಡ ಅದಕ್ಕೆ ಪರಿಕಲ್ಪನೆಗಳು ಆಗ್ತಾ ಇಲ್ಲ. ಮತ್ತು ನವಲೆ ಡ್ಯಾಮ್ ಕಟ್ಟಬೇಕು ಅಂತೇಳಿ ಇವತ್ತು ಅವತ್ತಿನ ಜಿಲ್ಲಾ ಉಸ್ತುವಾರಿ ಆದಂಥ ಕಾರಜೋಳರು, ಗೋವಿಂದ ಕಾರಜೋಳರು ಕೂಡ ನವಲೆ ಡ್ಯಾಮನ್ನು ಕಟ್ಟಬೇಕು, ಪರ್ಯಾಯವಾಗಿ ನೀರಿನ ವ್ಯವಸ್ಥೆ ಮಾಡಬೇಕಂತ ಹೇಳಿದ್ರು. ಇವತ್ತು ನವಲೆ ಡಿಪಿ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್. ಕಲ್ಮೇಶ್, ಗುಡ್ ಮಾರ್ನಿಂಗ್. ನಾಳೆ ಸಿಎಂ ರಾಜ್ಯ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದು ಭಾರಿ ನಿರೀಕ್ಷೆ ಮೂಡಿಸಿದೆ. ಅದರಲ್ಲೂ ಹುಬ್ಬಳ್ಳಿ ಜನರು ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧುಬಾಲ. ಹುಬ್ಬಳ್ಳಿ ಇದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಸಾಕಷ್ಟು ರೀತಿಯ ವಾಣಿಜ್ಯ ಚಟುವಟಿಕೆಗಳು ಸೇರಿದಂತೆ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳು ಇಲ್ಲಿ ಜಾರಿ ಆಗಬೇಕು. ಒಂದು ರೀತಿಯ ಅಭಿವೃದ್ಧಿ ಹೊಂದತಕ್ಕಂತ ಪ್ರದೇಶ ಆಗಿರೋದ್ರಿಂದ ಈ ಭಾಗದಲ್ಲಿ ನಿರೀಕ್ಷೆಯಂತೆ ಸಾಕಷ್ಟು ಒಂದು ರೀತಿಯ ಜನರು ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅದು ದಾಖಲೆಯ ಪ್ರಮಾಣದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕಳೆದ ಹಲವು ದಶಕಗಳಿಂದ ಪ್ರಮುಖವಾಗಿ ಇಲ್ಲಿ ಅನೇಕ ಯೋಜನೆಗಳು, ಅಪರ ಕೃಷ್ಣ ಯೋಜನೆ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ಇನ್ನಿತರ ಇಂಡಸ್ಟ್ರಿಯಲ್ ಸಂಬಂಧಪಟ್ಟಂತೆ ಕೆಲವು ಅಭಿವೃದ್ಧಿಗಳನ್ನ ಕೊರದಂತ ಬೇರೆ ಬೇರೆ FSKGC ಇರ್ಬೋದು, ಬೇರೆ ಬೇರೆಯ ಈ ಇಲಾಖೆಯ ವಾರು ಯೋಜನೆಗಳು ತೆಗೆದುಕೊಂಡಾಗ ಅನೇಕ ಯೋಜನೆಗಳು ಸಹ ನೆನೆಗುದಿಗೆ ಬಿದ್ದಿವೆ. ಕೆಲ ಯೋಜನೆಗಳು ಅನುದಾನವನ್ನ ತೆಗೆದಿಟ್ಟು ಸಹ ಯೋಜನೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಒಂದು ರೀತಿಯ ಎಲ್ಲೋ ಒಂದ್ ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಧ್ಯೆ ಇರತಕ್ಕಂತ ಕೋಆರ್ಡಿನೇಷನ್ ಸರಿ ಇರೋ ಕಾರಣ ಕೆಲವು ಯೋಜನೆ ನೆನೆಗುದಿಗೆ ಬಿದ್ದರೆ ಇನ್ನಷ್ಟು ಯೋಜನೆಗಳನ್ನ ಇಲ್ಲಿಯ ಜನಪ್ರತಿನಿಧಿಗಳು ಸಹ ಮಾಡ್ತಾ ಇಲ್ಲ. ಆದ್ರಿಂದ ಅನುದಾನಗಳ ಬೇಡಿಕೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಭಾಗದ ಉದ್ಯಮಿಗಳು ಜೊತೆಗೆ ಸೇರಿದಂತೆ ಅನೇಕ ಹೋರಾಟಗಾರರು, ರೈತಪರ ಹೋರಾಟಗಾರರು ಒತ್ತಾಯನ ಮಾಡ್ತಲೇ ಬಂದಿದ್ದಾರೆ. ಈ ಸಾರಿ ಒಂದ್ ರೀತಿಯ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯವರು ಭರವಸೆ ಕೊಟ್ಟಿದ್ರು, ತಮ್ಮ ಸರ್ಕಾರ ಬರುವ ಮುಂಚೆ ಹೆಚ್ಚು ಉತ್ತರ ಕರ್ನಾಟಕ ಬಜೆಟ್ ತೆಗೆದುಕೊಡ್ತೀನಿ, ಬಜೆಟ್ ನಲ್ಲಿ ಅನುದಾನ ಕೊಡ್ತೀನಿ ಅಂದ್ರು. ಅನುದಾನವನ್ನ ತೆಗೆದಿರಿಸುವ ಜೊತೆಗೆ ಅದು ಅನುಷ್ಠಾನಕ್ಕೂ ಸಹ ಒಂದು ಕಾರ್ಯರೂಪಕ್ಕೆ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಸಹ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬರ್ತಲ್ಲ. ಈ ಸಾರಿಯೂ ಸಹ ಈ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಈ ಕೈಗಾರಿಕಾ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸೋದು, ಬೇರೆ ಬೇರೆ ಉತ್ಪಾದನಾ ಘಟಕಗಳನ್ನು ತೆಗೆದಿರಿಸಲು ಸಹ ಅನುದಾನ ಕೊಡ್ತಕ್ಕಂಥ ಭರವಸೆಗಳು ಇದೆ ಬಗ್ಗೆಯೂ ಸಹ ನಿರೀಕ್ಷೆ ಇಟ್ಟಿದ್ದಾರೆ. ಆದ್ದರಿಂದ ಈ ಭಾಗದ ಉದ್ಯಮಿಗಳು ರಾಜ್ಯ ಸರ್ಕಾರ ಮತ್ತು
ಏನು ಕೊಡ್ತಾ ಇದೆ ಮತ್ತು ಯಾವ ರೀತಿ ನಾವು ನಿರೀಕ್ಷೆ ಇಟ್ಕೊಳ್ಳೋ ಬಗ್ಗೆ ಸಹ ತಮ್ಮದೇ ಆದ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಮಧುಬಾಲ. ಎಸ್, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.